ಈಗಾಗಲೇ ಸದ್ದಿಲ್ಲದಂತೆ ಗೊತ್ತೇ ಆಗದಂತೆ ಅಕ್ಕಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ನೀವು ಎಷ್ಟಕ್ಕೆ ತಗೊಳ್ತಾ ಇದ್ರಿ, ಇವಾಗ ಹೋಗಿ ತಗೊಂಡಾಗ ಎಷ್ಟಿರುತ್ತೆ ಅನ್ನೋದು ನೀವು ತಗೊಂಡಾಗಲೇ ಗೊತ್ತಾಗೋದು. ಅಷ್ಟರ ಮಟ್ಟಿಗೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್. ಯಾಕಂತ ಹೇಳಿದ್ರೆ ಎಲ್ಲವನ್ನ ಕೂಡ ಪ್ರೈಸ್ ಹೈಕ್ ಮಾಡೋ ಕೆಲಸಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಸರಕು ಸಾಗಾಟ ಪ್ರಯಾಣ ದರ ಏರಿಕೆ ಸಾಧ್ಯತೆ. ನಾವೀಗ ಒಂದಷ್ಟು ವರ್ಷಗಳ ಹಿಂದೆ ಹೋಗೋದಾದ್ರೆ ನಾವೇನೇ ಕೊಂಡ್ರು GST ಇರಲಿಲ್ಲ. ಆಮೇಲೆ GST ಆ್ಯಡ್ ಆಯಿತು. ನಾವು ಏನಕ್ಕೆ ಹೋದ್ವಾರ ಇಷ್ಟೊಂದು ತೊಗೊಂಡಿದ್ವಿ, ಇವಾಗ ಯಾಕೆ ಇಷ್ಟೊಂದು ಸಡನ್ ಆಗಿ ಅಂದರೆ GST ಅಂತ ಹೇಳ್ತಾರೆ. ಹಾಗಾಗಿ ಅದೆಲ್ಲ ಆದಮೇಲೆ ಈಗ ಒಂದು ವಾರ್ ನಡೀತು. ಏನು ರೀಸನ್ಗೋಸ್ಕರ ಕಾಯ್ತಾ ಇದ್ರೇನೋ ನಮ್ಮ ಮೇಲೆ ಆರೋಪಗಳು ಹಾಕೋಬಾರ್ದು ಅಂತ ಹೇಳಿ ವಾರ್ ನಡೀತು. ವಾರಿಂದ ಎಲ್ಲವೂ ದುಪ್ಪಟ್ಟಾಗೋಗ್ತಾ ಇದೆ ಅಂತ ಹೇಳಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಈಗ ಮುಂದಾಗ್ಬಿಟ್ಟಿದ್ದಾರೆ. ಎಲ್ಲವೂ ಕೂಡ ಇದು ಅದು ಅಂತ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ ನಾವು. ಎಲ್ಲದರ ಬೆಲೆಯೂ ಕೂಡ ದುಬಾರಿ ಆಗ್ತಾ ಹೋಗ್ತಾ ಇದೆ. ಜನಸಾಮಾನ್ಯ ಈಗ ಬದುಕೋದೇ ದುಸ್ತರವಾಗುವಷ್ಟರ ಮಟ್ಟಿಗೆ ತಂದುಬಿಟ್ಟಿದ್ದಾರೆ. ಕೋವಿಡ್ ನಂತರದ ದಿನಗಳಲ್ಲಿ ಜೀವನವನ್ನು ಕಟ್ಕೊಳ್ಳೋಕೆ ಮನುಷ್ಯ ಎಷ್ಟೆಲ್ಲ ಕಷ್ಟಪಟ್ಟು ಇವಾಗ ಒಂದು ಹಂತಕ್ಕೆ ಬಂದಿದ್ದೀನಿ ಅಂತ ಅಂದುಕೊಂಡವನು ಕೂಡ ಇನ್ನು ಮುಂದೆ ಜೀವನ ಸಾಗಿಸೋದು ಭಾರಿ ಕಷ್ಟನಪ್ಪ, ದುಬಾರಿ ದುನಿಯಾ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ. ನೋಡಿ, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಖಾಸಗಿ ಬಸ್ ಟಿಕೆಟ್ ದರ ಕೂಡ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಈ ಹಿಂದಿನ ಒಂದಷ್ಟು ವರ್ಷಗಳ ಹಿಂದೆ ನಾವು ಹೋಗೋದಾದರೆ 2-3 ಸಾವಿರ ರೂಪಾಯಿಗೆ ಮನೆಗೆ ದಿನಸಿ ಸಾಮಗ್ರಿನ ತಂದರೆ ಎಲ್ಲರೂ ಕೂತು ಉಣ್ಬಹುದಾಗಿತ್ತು. ಆದರೆ ಈಗಿರೋ ಪರಿಸ್ಥಿತಿ ಹಾಗಿಲ್ಲ. ಈಗ 2-3 ಸಾವಿರ ನಾವು ಹೋಗೋ ಬರೋ ಆಟೋ ಚಾರ್ಜಸ್ಗೆ ಈಕ್ವಲ್ ಆಗಿಬಿಡಬಹುದು. ಅಷ್ಟು ಆಶ್ಚರ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ದುಪ್ಪಟ್ಟಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರುವಂತಹ ಸಾಧ್ಯತೆ ಇದೆ. ಯಾವ್ದು ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಯಾವ್ದು ಬೇಕಾದರೂ ಪ್ರೈಸ್ ಹೈಕ್ ಆಗಬಹುದು. ದಿನ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಿನ್ನೆಯೇ ಬಹಳಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಪೆಟ್ರೋಲ್ ಡೀಸೆಲ್ ದರ ಇಷ್ಟರ ಮಟ್ಟಿಗೆ ಏರಿಕೆ ಆದರೆ ದಿನನಿತ್ಯ ನಾವು ಕೆಲಸಕ್ಕೆ ಹೋಗೋದು ಬಹಳಷ್ಟು ದೂರ ಹೋಗಬೇಕು ಅಂತ ಹೇಳಿ ಬಸ್ಗಳ ಮೇಲೆ ಡಿಪೆಂಡ್ ಆದರೆ ಬಸ್ಗಳು ಹೆವಿ ರಶ್ ಆಗಿರುತ್ತೆ. ಆನ್ ಟೈಮ್ ರೀಚ್ ಆಗೋಕ್ಕಾಗಲ್ಲ ಅಂತ ಅಳಿದು ಕೊಟ್ಕೊಳ್ತಾ ಇದ್ರು.